ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವಂತಹ ಅದ್ಭುತವಾದ ನಟ. ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತಮಿಳ್, ತೆಲುಗು, ಹಿಂದಿ ಚಿತ್ರರಂಗದಲ್ಲೂ ಅವರ ಸಿನಿಮಾ ಪೋಂಕ್, ಈಗ ಈ ಸಿನಿಮಾಗಳ ನಂತರ ಸುದೀಪ್ ಅನ್ನೋ ಒಂದು ಹೆಸರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಎಲ್ಲಾ ಸ್ಟಾರ್ ಸಿನಿಮಾಗಳು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ರಿಮೇಕ್ ಆಗ್ತಾ ಇತ್ತು. ಆದ್ರೆ ಕಮಲ್ ಹಾಸನ್ ಅವರ ಸಿನಿಮಾಗಳನ್ನ ಮಾತ್ರ ರೀಮೇಕ್ ಮಾಡಕ್ಕೆ ಯೋಚನೆ ಮಾಡೋರು. ಅದ ಕಾರಣ ಅವರ ಅಭಿನಯ. ಅಂತದ್ರಲ್ಲಿ ಸುದೀಪ್ ಅವರು ಹೀರೋ ಆಗಿ ಎಮರ್ಜ್ ಆಗಿ 2-3 ವರ್ಷಕ್ಕಲ್ಲ ಸ್ವಾತಿ ಮುತ್ಯಂ ಅನ್ನೋ ಸಿನಿಮಾನ ಕನ್ನಡಕ್ಕೆ ರೀಮೇಕ್ ಮಾಡಿ ಸಕ್ಸಸ್ ಕೊಟ್ಟು ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ತಗೊಂಡು ಕಮಲ್ ಹಾಸನ್ ಅವರೇ ಅಪ್ರಿಶಿಯೇಟ್ ಮಾಡಿರುವಂತ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಮೋಷನ್ ಸಿನಿಮಾಗಳಿಗಿಂತ ಆಕ್ಷನ್ ಸಿನಿಮಾಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಎಲ್ರಿಗೂ ಒಂದೊಂದರ ಸ್ಟೈಲ್ ಇರುತ್ತೆ. ಮೆಗಾ ಸ್ಟಾರ್ ಚಿರಂಜೀವಿ ಅವರು ಡಾನ್ಸ್ ಅಲ್ಲಿ ಫೇಮಸ್ ಆಗಿದ್ದರು. ಅವರ ವಾಕಿಂಗ್ ಸ್ಟೈಲ್ ಎಕ್ಸ್ಟ್ರಾನರ್ ಆಗಿರುತ್ತೆ. ಆ ತರ ದರ್ಶನ್ ಅವರ ರನ್ನಿಂಗ್ ಸ್ಟೈಲ್ ನೋಡಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಅವರ ಫಿಸಿಕ್, ಕಡಕ್ ಲುಕ್, ಡೈಲಾಗ್ ಡೆಲಿವರಿ, ಟೈಮಿಂಗ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಅವರ ಮೈನಸ್ ಎಲ್ಲ ಪ್ಲಸ್ ಮಾಡಿ ತನ್ನದೇ ಆದಂತ ಸ್ಟೈಲ್ ಗಳಲ್ಲಿ ಸಿನಿಮಾಗಳನ್ನ ಕೊಟ್ಟು ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ನ ಸಂಪಾದನೆ ಮಾಡಿದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. 90 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸ್ಟಾರ್ ವಾರ್ ಅನ್ನೋ ಒಂದು ವಿಷಯನ ಬಹಿರಂಗವಾಗಿ ಅವರ ಅಭಿಮಾನಿಗಳಿಗೆ ಆಹ್ವಾನ ಕೊಡೋದು, ಅದನ್ನ ಸಂಬಂಧಿಸಿ ಇನ್ನೊಬ್ಬರು ಅದಕ್ಕೆ ಕೌಂಟರ್ ಕೊಟ್ಟು ಸ್ಟಾರ್ ವಾರ್ ಒಂದು ಬೆಂಕಿಗೆ ತುಪ್ಪ ಸುರಿದು ಇವತ್ತು ಎಲ್ಲಾ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಚರ್ಚೆ ಮಾಡುವಂತ ಡೆವಲಪ್ಮೆಂಟ್ ಗೆ ಕರ್ಕೊಂಡ್ಬಂದು ಬಿಟ್ಟವರ. ಕನ್ನಡ ಚಿತ್ರರಂಗಕ್ಕೆ 90 ವಯಸ್ಸಾಗಿದೆ. ಈ 90 ವರ್ಷಗಳಲ್ಲಿ ಸುಮಾರು ಸಾಧಕರು, ಮಹಾನ್ ವ್ಯಕ್ತಿಗಳು ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಈ ಒಂದು ಉದ್ಯಮ ಬೆಳೆಯೋಕೆ ತುಂಬಾ ಶ್ರಮ ಪಟ್ಟವ್ರೆ. ಪುಟ್ಟಣ ಕಣಗಲ್ ಅವರು, ಸಿದ್ದಲಿಂಗಯ್ಯ ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಶ್ ಅವರು, ಶಂಕರ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ಅನಂತ್ ನಾಗ್ ಅವರು, ರಾಜೇಶ್ ಅವರು, ಶ್ರೀನಾಥ್ ಅವರು ಅಂತ ಈ ಚಿತ್ರೋದ್ಯಮ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಅಂದ್ರೆ ಅದರ ಹಿಂದೆ ಸುಮಾರು ಜನರ ವಯಸ್ಸು, ಅನುಭವ, ಶ್ರಮ ಇದನ್ನೆಲ್ಲ ತ್ಯಾಗ ಮಾಡಿನೇ ಇವತ್ತು ನೀವು ಅನುಭವಿಸ್ತಾ ಇರೋ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗುವಂತ ಕನ್ನಡ ಚಿತ್ರರಂಗ ಆಗಿರೋದು. ದೊರೆ ಅವರು ಮತ್ತು ಭಗವಾನ್ ಅವರು ಇವರಿಬ್ಬರ ಆರಂಭ ಕಾಲದಲ್ಲಿ ಅಂದ್ರೆ 60s ಅಲ್ಲಿ ಇವತ್ತಿನ ತರ 200 ಸಿನಿಮಾನೋ 250 ಸಿನಿಮಾನೋ ಪ್ರೊಡಕ್ಷನ್ ಆಗ್ತಾ ಇರ್ಲಿಲ್ಲ. ಆವಾಗ ವರ್ಷಕ್ಕೆ 3 ಅಥವಾ 4 ಸಿನಿಮಾ ಪ್ರೊಡ್ಯೂಸ್ ಆಗ್ತಾ ಇತ್ತು. ಆ ಟೈಮ್ ಅಲ್ಲಿ ಇವ್ರಿಗೆಲ್ಲ ಕೆಲಸ ಇಲ್ದೆ, ತಿನ್ನಕ್ ಊಟ ಇಲ್ದೆ, ಅಲ್ಲೇ ಸೆಟ್ಟಲ್ ಇರೋರ ಹತ್ರ ಒಂದು 2 ಪೈಸಾ ಸಾಲ ಮಾಡಿ ಅದರಲ್ಲಿ ಒಂದು ಇಡ್ಲಿ ತಗೊಂಡು ಇಬ್ರು ಅರ್ಧ ತಿಂದು ಅವಕಾಶಕ್ಕೋಸ್ಕರ 6 7 ವರ್ಷ ಕಾದು ಅವಕಾಶ ಸಿಕ್ಕಿ ತಾನು ಬೆಳೆದು ಚಿತ್ರರಂಗನೂ ಬೆಳೆಸಿದವರು. ಈ ತರ ಒಬ್ಬೊಬ್ಬರು ಚಿತ್ರರಂಗ ಬೆಳವಣಿಗೆಗೆ ದೊಡ್ಡ ಮಟ್ಟಕ್ಕೆ ಕೊಡುಗೆಗಳನ್ನ ಕೊಟ್ಟವ್ರೆ. ರಾಜ್ಕುಮಾರ್ ಅವ್ರು ಬರಕ್ ಮುಂಚೆ ನಮ್ ಕನ್ನಡ ಚಿತ್ರರಂಗದಲ್ಲಿ ಇಬ್ರು ಸೂಪರ್ ಸ್ಟಾರ್ಸ್ ಇದ್ರು. ಒಬ್ರು ಹೊನ್ನಪ್ಪ ಭಾಗವತರ್ ಅವರು, ಇನ್ನೊಬ್ರು ಕೆಂಪರಾಜ ಅರಸ್ ಅನ್ನೋರು. 1935 ನಲ್ಲಿ ಹೊನ್ನಪ್ಪ ಭಾಗವತರ್ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. 1941 ನಲ್ಲಿ ಕೃಷ್ಣ ಕುಮಾರ್ ಅನ್ನೋ ಒಂದು ತಮಿಳ್ ಸಿನಿಮಾನಲ್ಲಿ ಒನ್ ಆಫ್ ದಿ ಲೀಡ್ ರೋಲ್ ಮಾಡಿರ್ತಾರೆ. ಅದ ನಂತರ ತಮಿಳಲ್ಲಿ ತುಂಬಾನೇ ಡಿಮ್ಯಾಂಡಬಲ್ ಆರ್ಟಿಸ್ಟ್ ಆಗ್ತಾರೆ. ಸೊ ಹೊನ್ನಪ್ಪ ಭಾಗವತರ್ ಅವರು ಕನ್ನಡ ಸಿನಿಮಾಗಿಂತ ತಮಿಳ್ ಸಿನಿಮಾನಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂತಾರೆ. 1942 ಕೆಂಪರಾಜ ಅರಸ್ ಅವರು ಜೀವನ ನಾಟಕ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾರೆ. ಅದ ನಂತರ ಮಹಾನಂದ, ಕೃಷ್ಣಲೀಲಾ, ಭಕ್ತ ರಾಮದಾಸ, ಶಿವಪಾರ್ವತಿ ಈ ತರ ಸಿನಿಮಾಗಳು ಮಾಡಿ ಕನ್ನಡದಲ್ಲಿ ಒನ್ ಆಫ್ ದಿ ಟಾಪ್ ಆರ್ಟಿಸ್ಟ್ ಆಗ್ತಾರೆ. 1951 ನಲ್ಲಿ ಕೆಂಪರಾಜ ಅರಸ್ ಅವರೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಶನೀಶ್ವರ ಮಹಾತ್ಮೆ ಅನ್ನೋ ಸಿನಿಮಾ. ಇದನ್ನ 2 ಲ್ಯಾಂಗ್ವೇಜ್ ಅಲ್ಲಿ ತೆಗಿತಾರೆ, ಒಂದು ಕನ್ನಡ, ಇನ್ನೊಂದು ತಮಿಳ್. ಕನ್ನಡದಲ್ಲಿ ಶನೀಶ್ವರ ಮಹಾತ್ಮೆ, ತಮಿಳಲ್ಲಿ ರಾಜ ವಿಕ್ರಮ ಅನ್ನೋ ಸಿನಿಮಾ. ಈ ಸಿನಿಮಾ 2 ಲ್ಯಾಂಗ್ವೇಜ್ ಅಲ್ಲೂ ತುಂಬಾನೇ ಚೆನ್ನಾಗಿ ಹೋಗುತ್ತೆ. ನಂತರ 1954 ಅಲ್ಲಿ ಕೆಂಪರಾಜ್ ಅರಸ್ ಅವರೇ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಕಾರ್ ಕೋಟೈ ಅನ್ನೋ ಒಂದು ತಮಿಳ್ ಸಿನಿಮಾ. ಯಾವಾಗ ಅವ್ರ ಒಲವು ತಮಿಳ್ ಸಿನಿಮಾ ಕಡೆ ಹೋಗುತ್ತೋ ಆವಾಗ ನಮ್ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬರು ಪರಿಚಯ ಆಗ್ತಾರೆ. ಅವರೇ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಸರ್ 1954 ಬೇಡರ ಕಣ್ಣಪ್ಪ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಕನ್ನಡದಲ್ಲಿ ಮೊದಲನೇ ಬಾರಿ ನ್ಯಾಷನಲ್ ಅವಾರ್ಡ್ ತಗೊಂಡಿರೋ ಸಿನಿಮಾ ಅಂದ್ರೆ ಅದು ಬೇಡರ ಕಣ್ಣಪ್ಪ ಸಿನಿಮಾನೇ. ಈ ಸಿನಿಮಾನ ತಮಿಳಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ವೇಡನ್ ಕಣ್ಣಪ್ಪ ಅನ್ನೋ ಒಂದು ಟೈಟಲ್ ಅಲ್ಲಿ. ಅಲ್ಲೂ ಒಳ್ಳೆ ಸಕ್ಸಸ್ ಆಗುತ್ತೆ. ಅಂದ್ರೆ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಇಂದ 75 ಡೇಸ್ ಕ್ರಾಸ್ ಮಾಡುತ್ತೆ. ನಂತರ ಆ ಸಿನಿಮಾನ ತೆಲುಗುನಲ್ಲಿ ರೀಮೇಕ್ ಮಾಡ್ತಾರೆ.
ಕಾಳಹಸ್ತಿ ಮತ್ಯಂ ಅನ್ನೋ ಒಂದು ಸಿನಿಮಾ. ಇದರಲ್ಲೂ ರಾಜ್ಕುಮಾರ್ ಅವರೇ ಆಕ್ಟ್ ಮಾಡಿರ್ತಾರೆ. ಆ ಸಿನಿಮಾನು ತೆಲುಗುನಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ರಾಜ್ಯಗಳಿಗೆ 3 ಲ್ಯಾಂಗ್ವೇಜ್ ಅಲ್ಲೂ ಒಳ್ಳೆ ಡಿಮ್ಯಾಂಡ್ ಬರುತ್ತೆ. ಅಂದ್ರೆ ಕನ್ನಡದಲ್ಲೂ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ, ತಮಿಳಲ್ಲೂ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ, ತೆಲುಗುನಲ್ಲೂ ಅವ್ರಿಗೆ ಡಿಮ್ಯಾಂಡ್ ಇರುತ್ತೆ. ಈ ತರ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಿಮ್ಯಾಂಡ್ ಇದ್ರು ಅವ್ರು ಮೊದಲು ಪ್ರಾಮುಖ್ಯತೆ ಕೊಟ್ಟಿದ್ದು ಕನ್ನಡ ಸಿನಿಮಾಗೆ. ಅವ್ರು ಒಪ್ಕೊಂಡಿರೋ ಅಷ್ಟು ಸಿನಿಮಾನು ಆಕ್ಟ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಒಂದು ಪಾಯಿಂಟ್ ನಂತರ ಅವ್ರು ಡಿಸೈಡ್ ಮಾಡ್ತಾರೆ, ಅಂದ್ರೆ ಕನ್ನಡ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ಆಕ್ಟ್ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ಕಾರಣ ಹೊನ್ನಪ್ಪ ಭಾಗವತರ್ ಅವರು ಮತ್ತು ಕೆಂಪರಾಜ್ ಅರಸ್ ಅವರು. ಇವರಿಬ್ರು ಕನ್ನಡ ಚಿತ್ರರಂಗ ಬೆಳೆಯೋ ಕಡೆ ಗಮನ ಕೊಟ್ಟಿದ್ರೆ ಖಂಡಿತ 20 ವರ್ಷದಿಂದನೇ ಕನ್ನಡ ಚಿತ್ರ ಬೆಳೀತಾ ಇತ್ತು. ಅದೇ ತಪ್ಪನ್ನ ನಾವು ಮಾಡಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಒಂದು ನಿರ್ಧಾರನೇ ಇವತ್ತು ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದಿರೋ ಕಾರಣ. 90 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸ್ಟಾರ್ ವಾರ್ ಅನ್ನೋ ಒಂದು ವಿಷಯನ ಬಹಿರಂಗವಾಗಿ ಅವರ ಅಭಿಮಾನಿಗಳಿಗೆ ಆಹ್ವಾನ ಕೊಡೋದು, ಅದನ್ನ ಸಂಬಂಧಿಸಿ ಇನ್ನೊಬ್ಬರು ಅದಕ್ಕೆ ಕೌಂಟರ್ ಕೊಟ್ಟು ಸ್ಟಾರ್ ವಾರ್ ಅನ್ನೋ ಬೆಂಕಿಗೆ ತುಪ್ಪ ಸುರಿದು ಇವತ್ತು ಎಲ್ಲಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಚರ್ಚೆ ಮಾಡುವಂತ ಡೆವಲಪ್ಮೆಂಟ್ ಗೆ ಕರ್ಕೊಂಡ್ಬಂದು ಬಿಟ್ಟವ್ರೆ. 25 ವರ್ಷ ಚಿತ್ರರಂಗದಲ್ಲಿ ಇದೀನಿ ಅಂತೀರಿ. ಈ 25 ವರ್ಷಗಳಲ್ಲಿ ನಿಮ್ಮ ಸಾಧನೆ ಏನು? ನಿಮ್ಮ ಸಿನಿಮಾಗಳ ಸಕ್ಸಸ್ ಪರ್ಸೆಂಟೇಜ್ ಎಷ್ಟು ಪ್ರೊಡ್ಯೂಸರ್ ಗಳನ್ನ ಬೆಳೆಸಿದಿರಿ, ಎಷ್ಟು ಟೆಕ್ನಿಷಿಯನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿರಿ, ಇವರಿಂದ ಕನ್ನಡ ಚಿತ್ರರಂಗ ಬೆಳೆದಿದೆ ಅನ್ನೋದಕ್ಕೆ ನೀವು ಮಾಡಿರುವಂತ ವಿಷಯಗಳೇನು? ಈ 25 ವರ್ಷಗಳಲ್ಲಿ ಎಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಿರಿ? 50, 55 ಅಷ್ಟೇ ತಾನೆ. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಫೆಸಿಲಿಟೀಸ್ ಇಲ್ಲದೆ ಇರುವಂತ ಟೈಮ್ ಅಲ್ಲಿ 20 ವರ್ಷಗಳಲ್ಲಿ 150 ಸಿನಿಮಾ ಮಾಡಿದ್ರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 22ರಿಂದ 23 ವರ್ಷಗಳಲ್ಲಿ 150 ಸಿನಿಮಾ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಸಕ್ಸಸ್ ಪರ್ಸೆಂಟೇಜ್ 87 ಇಂದ 92 ಇದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು 74 ಇಂದ 78% ಇತ್ತು. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಅನ್ಕೊಡ್ಲೆ ಮಯೂರ, ಬಬ್ರವಾಹನ, ಭಕ್ತ ಪ್ರಹ್ಲಾದ, ಭಾಗ್ಯವಂತರು, ಸನಾದಿ ಅಪ್ಪಣ್ಣ, ಚಲಿಸುವ ಮೋಡಗಳು, ಹಾಲು ಜೇನು, ಅನುರಾಗ ಅರಳಿತು, ಜೀವನ ಚೈತ್ರ, ಒಡ ಹುಟ್ಟಿದವರು ಅಂತ ಎಷ್ಟೋ ಸಿನಿಮಾಗಳನ್ನ ರೆಫರೆನ್ಸ್ ಆಗಿ ಕೊಡಬಹುದು. ಅದೇ ತರ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಸಿನಿಮಾ ಅಂದ್ರೆ ನಾಗರ ಹಾವು, ಭೂತಯ್ಯನ ಮಗ ಅಯ್ಯು, ಬಂಧನ, ಸುಪ್ರಭಾತ, ದೇವ, ತುಂಬಿದ ಮನೆ, ಕರುಣಾಮಯಿ, ಹಾಲುಣ್ಣ ತವರು, ನಿಶಬ್ದ, ಮುತ್ತಿನ ಹಾರ, ಸಿರಿವಂತ, ಯಜಮಾನ ಅಂತ ಹೆಮ್ಮೆಯಿಂದ ಹೇಳ್ಕೊಬಹುದು. ಇವರಿಬ್ರು ಆಕ್ಟ್ ಮಾಡಿರೋ ಎಷ್ಟೋ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ರಿಮೇಕ್ ಆಗಿದೆ. ನೀವು ಮಾಡಿರೋ ಸಿನಿಮಾ ಎಷ್ಟು ಸಿನಿಮಾ ಇದುವರೆಗೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ರಿಮೇಕ್ ಆಗಿದೆ? ಈ ಸ್ಟಾರ್ ವಾರು ಇದು ಅದನ್ನೆಲ್ಲ ಬಿಟ್ಟು ನಿಮ್ಮ ಸ್ಟಾರ್ ವಾರ್ಗೆ ಅಭಿಮಾನಿಗಳನ್ನ ಪ್ರಚೋದಿಸುವುದನ್ನು ಬಿಟ್ಟು ನಿಮಗ್ ಜೀವನ ಕೊಟ್ಟಿರುವಂತ ಸಿನಿಮಾ ಇಂಡಸ್ಟ್ರಿ, ನೀವು ಅದಕ್ಕೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ. ಏನ್ ತೊಂದರೆ ಕೊಟ್ಬಿಟ್ರು ನಿಮಗೆ? ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಅನುಭವಿಸ್ತಾ ಇರುವಂತ ತೊಂದರೆಗಳ ನೀವು ಅನುಭವಿಸ್ತಾ ಇರೋದು. ಊಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಫಿಸಿಕಲಿ ಹಲ್ಲೆ ಮಾಡಿದ್ರು. ಯಾವತ್ತಾದ್ರೂ ಅವರ ಅಭಿಮಾನಿಗಳಿಗೆ ಈ ತರ ಒಂದು ಹೇಳಿಕೆ ನೀಡಿದಾರ? ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮೇಲೆ ಎಷ್ಟು ತೊಂದರೆಗಳಾಗಿಲ್ಲ, ಎಷ್ಟು ಹಲ್ಲೆಗಳು ಮಾಡಿಲ್ಲ? ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ನಲ್ಲೇ ಎಷ್ಟು ಸಲ ಫಿಸಿಕಲಿ ಅಟ್ಯಾಕ್ ಮಾಡಿಲ್ಲ, ಎಷ್ಟು ಸಲ ಹಲ್ಲೆಗಳು ಮಾಡಿಲ್ಲ? ಸಿನಿಮಾಗಳು ರಿಲೀಸ್ ಆಗುವಾಗ ಎಷ್ಟು ತೊಂದರೆಗಳನ್ನ ಅನುಭವಿಸಿಲ್ಲ? ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ಲಿ, ಅವ್ರಿಗಿಂತ ಹೆಚ್ಚು ಅಭಿಮಾನಿಗಳು ಇದಾರ ನಿಮಗೆ? ಅವ್ರು ಯಾವತ್ತಾದ್ರೂ ಅವರ ಅಭಿಮಾನಿಗಳಿಗೆ ಈ ತರ ಅಡ್ವೈಸ್ ಗಳನ್ನ ಮಾಡಿದಾರ? ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅನ್ನೋರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿಮಾನಿಗಳೇ ನನ್ನ ಜೀವ ಅನ್ನೋರು. ಇವ್ರು ಇದ್ದಿರುವಂತ ಉದ್ಯಮದಲ್ಲಿ ನೀವಿವಾಗ ಇದ್ದೀರಾ ಅನ್ನುವಾಗ ಆ ಒಂದು ಲೆಗಸಿನ ಫಾಲೋ ಮಾಡೋದು ಬೇಡವಾ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.